ನನ್ನ ಹೃದಯ ಬಂದವರೇ, ಹಳೆಬೀಡಲ್ಲಿರೋ ವೈಶಾಲೇಶ್ವರ ದೇವಸ್ಥಾನ ದರ್ಶನ ಮಾಡಿದ ಮೇಲೆ 300 ಮೀಟ್ರಲ್ಲಿ ಎರಡು ಅದ್ಭುತವಾಗಿರೋ 11 ಮತ್ತು 12ನೇ ಶತಮಾನದ ಅಷ್ಟು ಅದ್ಭುತವಾಗಿರೋ ಹಳೆ ಕಾಲದ ದೇವಸ್ಥಾನಗಳಿದೆ ಅಂದರೆ ನೀವು ನಂಬಲೇಬೇಕು ಫ್ರೆಂಡ್ಸ್. 11ನೇ ಶತಮಾನದಲ್ಲಿ ವಿಷ್ಣುವರ್ಧನ್ ರಾಜ್ ಅವರು ಹಿಂದೂ ಧರ್ಮಕ್ಕೆ ಸೇರಿದ್ದಲ್ಲ, ಹುಟ್ಟಿ ಬೆಳೆದಿದ್ದಲ್ಲ, ಜೈನರ ಧರ್ಮಕ್ಕೆ ಸೇರಿದವರು. ನಂತರ ಹಿಂದೂ ಧರ್ಮಕ್ಕೆ ಸೇರ್ಬೇಕಂತ ರಾಮಾನುಜಾಚಾರ್ಯರ ಆಶೀರ್ವಾದ ಪಡೆದು ವೈಶಾಲೇಶ್ವರ ದೇವಸ್ಥಾನ ಕಟ್ಟಿದಂದ್ರೆ ನೀವು ನಂಬಲೇಬೇಕು ಫ್ರೆಂಡ್ಸ್. ಸಖತ್ತಾಗಿ ಕಟ್ಟಿದರೆ. ಫ್ಯಾಮಿಲಿ ಜೊತೆ ಬಂದು ಮಿಸ್ ಮಾಡ್ದಂಗೆ ನಮ್ಮ ಜೈನರ ಧರ್ಮದ ದೇವಾಲಯ ಒಂದು ದರ್ಶನ ಮಾಡ್ಕೊಂಡು ಹೋಗಿ. ಸಖತ್ತಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಇದು ಬಂದು 2ನೇ ದೇವಸ್ಥಾನ ಕೇದಾರೇಶ್ವರ. ಹೊಯ್ಸಳರ ಕಾಲದಲ್ಲಿ ವೀರಬಲ್ಲಾಳ ರಾಜ ಮತ್ತು ಕೇತಾಳದೇವಿ ರಾಣಿಯವರು 12ನೇ ಶತಮಾನದ ನಂತರ ಕೇದಾರೇಶ್ವರ ದೇವಸ್ಥಾನ ಕಟ್ಟಿಸಿದ್ದಾರೆ. ಒಂದೊಂದು ವಿಗ್ರಹ, ಒಂದೊಂದು ಶಿಲೆ ಸೂಪರಾಗಿ ಶೈನಿಂಗಾಗಿ ಕಟ್ಟಿಸಿದ್ದಾರೆ. ನೀವು ಒಳಗಡೆ ಬಂದು ನೋಡಿದರೆ ಮೈ ಮರೆತು ಹೋಗ್ತೀರಾ ಫ್ರೆಂಡ್ಸ್. ಮಿಸ್ ಮಾಡ್ದಂಗೆ ಫ್ಯಾಮಿಲಿ ಜೊತೆ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಹಾಗೆ ಬಂದು ದರ್ಶನ ಮಾಡಬೇಕಾದ್ರೆ ನಿಮ್ಮನ್ನು ನೀವು ಮರೆತು ಹೋಗ್ತೀರಾ, ಅಷ್ಟು ಖುಷಿ ಕೊಡುತ್ತೆ. ಹಾಗೂ ಹಳೆಯ ದೇವಸ್ಥಾನ ಯಾರೆಲ್ಲ ಇಷ್ಟಪಡ್ತಾರೋ ಶೇರ್ ಮಾಡಿ. ಫುಲ್ ವಿಡಿಯೋ ಲಿಂಕ್ ಕೆಳಗಡೆ ಇದೆ, ಕ್ಲಿಕ್ ಮಾಡಿ ನೋಡಿ, ಎಂಜಾಯ್ ಮಾಡಿ.